ನಮ್ಮನ್ನು ಆಳ್ದಂಥ ಯಾವ ಸರ್ಕಾರಗಳು ಕೂಡ ಜನಗಣತಿಯನ್ನು ಮಾಡಿಲ್ಲ. ಆದಾಗ್ಯೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಸಂದರ್ಭದಲ್ಲಿ ಸುಮಾರು ಈ ದೇಶದಲ್ಲಿ 4,000ಕ್ಕೂ ಹೆಚ್ಚು ಅಧಿಕ ಜಾತಿಗಳಿದ್ದಾವೆ ಅಂತಕ್ಕಂಥ ಒಂದು ಪಟ್ಟಿಯನ್ನು ಮಾಡಿ ಸಂವಿಧಾನದಲ್ಲಿ ಬಂದಂಥ ಸಂವಿಧಾನದಲ್ಲಿ ಹಲವಾರು ವರ್ಷಗಳಿಂದ ಶತಮಾನಗಳಿಂದ ಈ ಒಂದು ಸಮುದಾಯ ತುಳಿತಕ್ಕೊಳಪಟ್ಟಿದೆ. ಹಾಗಾಗಿ ಇವರಿಗೆ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ನಮಗೆ 25% ಮೀಸಲಾತಿಯನ್ನು ಒದಗಿಸ್ಕೊಟ್ಟಿದ್ರು. ಈ ಶೇಕಡಾವಾರು ಮೀಸಲಾತಿಯನ್ನು ಪಡೆದಂಥ ನಮ್ಮ ಸಮುದಾಯದ ಮುಖಂಡರುಗಳು ಅಂದಿನ ಕಾಲಘಟ್ಟಕ್ಕೆ ಇದ್ದಂಥ ಸಮುದಾಯಕ್ಕೆ ತಕ್ಕಂತೆ ಅವರು ಏನು ಆ ಸಮುದಾಯಕ್ಕೆ ನ್ಯಾಯವನ್ನು ಕೊಡಿಸಬೇಕಾಗಿತ್ತು. ಆದರೆ ಯಾರೂ ಕೂಡ ಈ ಒಂದು ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಯಾವ ನಾಯಕರು ಕೂಡ ಈ ಸಮುದಾಯಗಳ ಬಗ್ಗೆ ಎಲ್ಲೂ ಕೂಡ ಅವರು ಚಕಾರವನ್ನು ಎತ್ತಿಲ್ಲ ಮತ್ತು ಸಂವಿಧಾನದ ಬಗ್ಗೆ ಅಭಿವೃದ್ಧಿ ಮಾಡಲಿಕ್ಕೆ ಕೂಡ ಚಿಂತನೆಯನ್ನು ಮಾಡಿಲ್ಲ. ಅವರು ಕೇವಲ ರಾಜಕೀಯ ಪಕ್ಷಗಳಲ್ಲಿ ಚಮಚಾಗಿರಿಯನ್ನು ಮಾಡಿಕೊಂಡು ಟಿಕೆಟನ್ನು 5 ವರ್ಷಕ್ಕೊಂದ್ಸಾರಿ ಟಿಕೆಟನ್ನು ಪಡ್ಕೊಂಡು ಗೆಲ್ಲತಕ್ಕಂಥ ಕೆಲಸವನ್ನು ಮಾಡಿದ್ರೆ ಹೊರತುವಾಗಿ ಮೀಸಲು ಕ್ಷೇತ್ರದಲ್ಲಿ ನಾನು ಗೆದ್ದಿದ್ದೀನಿ, ಆ ಸಮುದಾಯದ ಜನರ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿಲ್ಲ. ಹಾಗಾಗಿ ಇವತ್ತಿಗೂ ಕೂಡ ನಾವಿನ್ನೂ ತುಳಿತಕ್ಕೊಳಪಟ್ಟಿದ್ದೀವಿ. ಇವತ್ತು ಸರ್ಕಾರ ವಿಶೇಷವಾಗಿ ಕೇಂದ್ರದ ಒಂದು ಏನು ನಮ್ಮ ಸುಪ್ರೀಂ ಕೋರ್ಟ್ನ ಆದೇಶದ ಅನ್ವಯ ಇವತ್ತು ರಾಜ್ಯದಲ್ಲಿ ಈ ಎಸ್ಸಿಗಳಲ್ಲೇ ಇರ್ತಕ್ಕಂಥ ಒಳ ಒಂದು ಮೀಸಲು ಕೊಡಬೇಕು ಅಂತೇಳಿ ಹಲವಾರು ವರ್ಷಗಳಿಂದ ನಮ್ಮ ದಲಿತರಲ್ಲೇ ಇರ್ತಕ್ಕಂಥ ಈ ಒಂದು 101 ಜಾತಿಗಳಲ್ಲಿ ಒಂದಷ್ಟು ಹೋರಾಟಗಳನ್ನು ಮಾಡ್ಕೊಂಡ್ಬರ್ತಾರೆ. ಅದರಂತೆ ಇವತ್ತು ರಾಜ್ಯದಲ್ಲಿ ಈ ಹಿಂದೆ ನಮ್ಮ ನ್ಯಾಯಮೂರ್ತಿಗಳಾದಂಥ ಸದಾಶಿವ ಆಯೋಗವೊಂದು ಕೂಡ ರಚನೆ ಮಾಡಿ ಆ ಸದಾಶಿವ ಆಯೋಗ ಯಾವ ರೀತಿ ಜನಗಣತಿಯನ್ನು ಮಾಡಿತ್ತು ಅಂದರೆ ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಬಂದು ಅವರ ಒಂದು ಜನಗಣತಿಯನ್ನು ಮಾಡ್ಕೊಂಡು ಹೋಗಿತ್ತು. ತದನಂತರದಲ್ಲಿ ನಮ್ಮ ಏನು ಕಾಂತರಾಜ್ ಆಯೋಗ ಅದು ಕೂಡ ಒಂದು ವರದಿಯನ್ನು ಮಾಡಿತ್ತು. ಈ 2 ವರದಿಗಳಲ್ಲಿ ಎಲ್ಲ ಬೇರೆ ಸಮುದಾಯದ ಜನಾಂಗವನ್ನು ಜಾಸ್ತಿ ತೋರಿಸಿದ್ದಾರೆ, ಆದರೆ SC STದು ಅಷ್ಟೇ ಉಳಿಸಿದ್ದಾರೆ. ಒಂದು ಎರಡನೇದು ಇವತ್ತು ವಿಶೇಷವಾಗಿ ಏನು ಒಂದು ಸರ್ಕಾರ ಈ ಒಂದು ವರದಿಯನ್ನು ಬಿಡುಗಡೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊನ್ನೆ SC STಗಳು 1 ಕೋಟಿಗೂ ಅಧಿಕವಾಗಿದ್ದಾರೆ ರಾಜ್ಯದಲ್ಲಿ ಅಂದಾಗ ಕೆಲವು ಸಮುದಾಯ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಇದು ವೈಜ್ಞಾನಿಕವಾಗಿ ಮಾಡಿಲ್ಲ, ಅವೈಜ್ಞಾನಿಕವಾಗಿ ಮಾಡಿದ್ದಾರೆ, ಇದನ್ನು ಮಾಡಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಅಡ್ಡಾಕ್ದಾಗ ಇವತ್ತು ಸುಪ್ರೀಂ ಕೋರ್ಟದ ಆದೇಶದ ಅಂಗವಾಗಿ ನ್ಯಾಯಮೂರ್ತಿ ಜಸ್ಟಿಸ್ ನಾಗಮೋಹನ್ ದೇಶದವರು ಇವತ್ತು ಏನು ಮೇ 5ರಿಂದ 17ರವರೆಗೂ 3 ಹಂತದಲ್ಲಿ ಈ ಒಳ ಜಾತಿಗಳಲ್ಲಿ ಮನೆ ಜನಗಣತಿಯನ್ನು ಬರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಜಾತಿಯನ್ನು ಮೆನ್ಷನ್ ಮಾಡಬೇಕು ಅವ್ರ ಮೂಲ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಸೇರಿದ್ದೀವಿ. ನನ್ನೊಂದು ನೋವಿನ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಈ 101 ಜಾತಿಗಳು ಒಗ್ಗಟ್ಟಾಗಿ ಈ ಹಿಂದೆ ಸರ್ಕಾರದ ಮೇಲೆ ಅವರು ನಮಗೆ ಹೆಚ್ಚಿನ ರೀತಿಯಲ್ಲಿ ಅಂದರೆ ಉದಾಹರಣೆಗೆ ನಮಗೊಂದು kg ಆಪಲನ್ನು ಕೊಡಿ ಅಂತ ಹೋರಾಟ ಮಾಡಬೇಕಾಯ್ತು. ಯಾರಿವತ್ತು ಮಾದಿಗರಿದ್ದಾರೆ, ಒಲೆಯರಿದ್ದಾರೆ, ಲಂಬಾಣಿ ಇದ್ದಾರೆ, ಕೊರಮ ಇದ್ದಾರೆ, ಕೊರ್ಚ ಇದ್ದಾರೆ, ಈ ಎಲ್ಲ ಸಮುದಾಯ ನಾಯಕರು ಈ ಹಿಂದೆ ಒಂದು ಹೋರಾಟವನ್ನು ಸರ್ಕಾರದ ಮುಂದೆ ಏನು ಮಾಡಬೇಕಾಯ್ತು ಅಂದರೆ ನಾವು ಜನಸಂಖ್ಯೆ ಜಾಸ್ತಿ ಇದ್ದೀವಿ, ನಮಗೆ ಮೀಸಲನ್ನು ಹೆಚ್ಚು ಕೊಡಿ ಅಂತ ಕೇಳಬೇಕಾಯ್ತು. ದುರಂತ ಕೇಳಿಲ್ಲ. 1 kg ಆಪಲ್ ಇದ್ದರೆ ಒಂದು ಆಪಲ್ ಮಾದಿಗರು, ಒಂದು ಆಪಲ್ ಒಲೆಯರಿಗೆ, ಒಂದು ಆಪಲ್ಲು ಗೋವಿಗಳಿಗೆ, ಕೊರ್ಚಾಗೆ, ಕೊರ್ಮಗೆ ಕೊಡ್ಬೋದಾಗಿತ್ತು. ಆದರೆ ಅದನ್ನು ಮಾಡೋಕ್ಕೆ ನಮ್ಮ ನಾಯಕರು ಮಾಡಿಲ್ಲ. ಅದು ಇವತ್ತು ದುರಂತ ಏನಾಗಿದೆಪ್ಪ ಅಂದರೆ 1 ಆಪಲಲ್ಲಿ ಕಟ್ ಮಾಡಿ ಪೀಸು ಮಾದಿಗರಿಗೊಂದು ಪೀಸು, ಒಲೆಯವ್ರಿಗೊಂದು ಪೀಸು, ಗೋವಿಗಳಿಗೊಂದು ಪೀಸು, ಕೊರ್ಚಾಗೊಂದು ಪೀಸು. ನಮ್ಮ ನಾಯಕರುಗಳಿಗೆ ಬದ್ಧತೆ ಇದ್ದಿದ್ರೆ 1 kg ಆಪಲನ್ನು ಸರ್ಕಾರದಲ್ಲಿ ಕೇಳಬೇಕಾಗಿತ್ತು. ಸಂವಿಧಾನಾತ್ಮಕವಾಗಿ ಇವತ್ತು ರಾಜ್ಯದಲ್ಲಿ 1 ಕೋಟಿ ಇದ್ದೀವಿ, ದೇಶದಲ್ಲಿ ಒಂದು 20-30 ಕೋಟಿ ಜನಸಂಖ್ಯೆ ಇದ್ದೀವಿ, ನಮಗೆ ಮೀಸಲಲ್ಲಿ ಇರ್ತಕ್ಕಂಥ 25%ರಲ್ಲಿ ನಮಗೆ 30-40% ಕೊಡಿಯಪ್ಪ ಅಂತ ಕೇಳಬೇಕಾಗಿತ್ತು. ಈ ನಾಲಾಯಕರು ಆ ಕೆಲಸವನ್ನು ಮಾಡಿಲ್ಲ. ಆದರೂ ಕೂಡ ಈಗ ನಾವು ಸೇರಿರ್ತಕ್ಕಂಥದ್ದು, ನಾವು ಮಾಧ್ಯಮದ ಮುಖಾಂತರ ಮನವಿ ಹಂಚ್ಕೊಳ್ಳೋದೇನೆಂದರೆ ಇಷ್ಟು ವರ್ಷಗಳ ಕಾಲ ಆಗಿರ್ತಕ್ಕಂಥ ಅನ್ಯಾಯ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನ್ಯಾಯ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ತಾಲೂಕಿನಲ್ಲಿ ಒಂದಷ್ಟು ಗೊಂದಲಗಳಿದ್ದಾವೆ. ದಲಿತರಲ್ಲಿ, ಪರಿಶಿಷ್ಟ ಜಾತಿಯಲ್ಲಿ
ನಾವು ಆದಿ ಕರ್ನಾಟಕನೋ ಆದಿ ದ್ರಾವಿಡನೋ, ಆಮೇಲೆ ವಿಶೇಷವಾಗಿ ಮಾಧ್ಯಮದ ಮುಖಾಂತರ ನನ್ನ ದಲಿತ ಬಂಧುಗಳಲ್ಲಿ ಈ ಅಡ್ರೆಸ್ಗಳು ಕರೀತಕ್ಕಂಥದ್ದನ್ನ ಮಾಧ್ಯಮದ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ನನ್ನನ್ನು ಕ್ಷಮಿಸಬೇಕು ಅಂತ ಮನವಿ ಮಾಡಿಕೊಳ್ತೇನೆ. ಉದಾಹರಣೆಗೆ ಇವತ್ತು ಆನೇಕಲ್ ತಾಲೂಕಿನಲ್ಲಿ ಜನಗಣತಿಗೆ ಬಂದಾಗ ನಿಮ್ಮ ಮನೆಗಳಲ್ಲಿ ನಾವು ಸ್ಪಷ್ಟವಾಗಿ ಆದಿ ಕರ್ನಾಟಕದ ವಲಯರು ಅಂತ ಬರ್ಸ್ಬೇಕು ಅಲ್ವಣ. ಆದಿ ಕರ್ನಾಟಕ ಮೇಯ್ನಲ್ಲಿದ್ದಾಗ ಅದ್ರ ಕೆಳಗಡೆ ವಲಯರು ಅಂತ ಬರ್ಸ್ಬೇಕು. ಈಗ ವಲಯರು ಅಂತ ಬರ್ಸಿದಾಗ ನನ್ನ ತಾಲೂಕಲ್ಲಿ ಹೇಳ್ಬೇಕಾದ್ರೆ 1,26,000 ಜನ 1,20,000 ಜನಸಂಖ್ಯೆ ಇರ್ತಕ್ಕಂಥ ದಲಿತರಲ್ಲಿ ಇಡೀ ರಾಜ್ಯದಲ್ಲಿ ಇಲ್ಲದ ಗೊಂದಲ ಆನೇಕಲ್ ತಾಲೂಕಲ್ಲಿದೆ. ಏನಪ್ಪ ಅಂತ ಹೇಳಿದ್ರೆ ವಲಯರಲ್ಲೇ ಕನ್ನಡ ಮಾತಾಡೋರು, ತಮಿಳು ಮಾತಾಡೋರು, ಮತ್ತು ತೆಲುಗು ಮಾತಾಡೋರು, ಈ ರೀತಿಯಾಗಿ ಗೊಂದಲ. ಅದಾದಮೇಲೆ ತಮಿಳು ಮಾತಾಡೋರಲ್ಲೇ ನಾವು ದಾಸರು, ನಾವು ಬೈಗರು, ಅರ್ಥ ಆಯ್ತಾ, ಆಮೇಲೆ ಮುಳ್ಳೋರು, ಈ ರೀತಿಯಾದ ಗೊಂದಲಗಳಾಗಿ ಇವತ್ತು ಬರ್ತಕ್ಕಂಥ ಜನರಲ್ಲಿ ಯಾವುದನ್ನು ಬರಿಸಬೇಕು ಅಂತಕ್ಕಂಥದ್ದನ್ನ ನಮ್ಮ ಸಮುದಾಯ ಜಾಗೃತಿ ಮೂಡಿಸ್ಬೇಕಾಗಿತ್ತು. ಎಲ್ಲೋ ಒಂದು ಕಡೆ ವಿಫಲತೆ ಆಗಿದ್ವಿ. ನಾವು ಈ ಸಮುದಾಯದಲ್ಲಿ ಹುಟ್ಟಿರೋದ್ರಿಂದ ನಮ್ಗೆ ಗೊತ್ತಿರ್ತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದೀವಿ. ಕಾರಣ ಏನಪ್ಪ ಅಂದರೆ ಇಷ್ಟು ವರ್ಷಗಳ ಕಾಲ ಆಗಿರ್ತಕ್ಕಂಥ ಅನ್ಯಾಯ ಮುಂದಿನ ನಮ್ಮ ಜನ್ರೇಷನ್ಗೆ ಆಗಬಾರ್ದು. ಯಾಕಂತ ಹೇಳಿದ್ರೆ ಇನ್ನು ಮುಂದೆ ಸರ್ಕಾರ ಈ ಒಂದು ಕ್ರೋಢೀಕರಣ ಮಾಡಿದಾಗ ಒಳ ಮೀಸಲಿನಲ್ಲಿ ಇವತ್ತು 10% ಇರ್ತಕ್ಕಂಥ 25% ಒಬ್ಬರಿಗೆ 6%, 5%, 4% ಕೊಡಬೇಕಾದ್ರೆ ಈ ಜನಸಂಖ್ಯೆ ಆಧಾರದ ಮೇಲೆ ಕೊಡ್ತಾರೆ. ಅದಕ್ಕೆ ಇವತ್ತು ನಮ್ಮ ಸಹೋದರ ಕೆಲವರು ಆ ಸಮುದಾಯವಾದ ಹೆಸರನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಾವು ಇಂಥ ಸಮುದಾಯ ಅಂತಲೇ ಬರ್ಸ್ತಾ ಇದ್ದಾರೆ. ಅದಕ್ಕೆ ನಾನು ನನ್ನ ಆನೇಕಲ್ ತಾಲೂಕಿನ ಎಲ್ಲ ವಲಯರ ಸಂಬಂಧಕ್ಕೆ ಇರ್ತಕ್ಕಂಥ ಜಾತಿಗಳಲ್ಲಿ ಬಂದಂಥ ಸೆನ್ಸಸ್ ವಿಚಾರದಲ್ಲಿ ನಾವು ಆದಿ ಕರ್ನಾಟಕಕ್ಕೆ ಸಂಬಂಧಪಟ್ಟವರು ನಾವು ವಲಯರು ಅಂತಲೇ ಬರ್ಸ್ಬೇಕು. ವಲಯರು ಅಂತ ಬರ್ಸಿದಾಗ ಅಲ್ಲಿ ವಲಯ ದಾಸರು ಅಂತ ಬರ್ಸ್ಬಾರ್ದು, ವಲಯ ಬೈಗರು ಅಂತ ಬರ್ಸ್ಬಾರ್ದು, ವಲಯ ಕನ್ನಡ ಮಾತಾಡೋರು ಅಂತ ಬರ್ಸ್ಬಾರ್ದು, ಅಥವಾ ನಾವು ಎಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಇದ್ದಾವೆ ಅದನ್ನು ಯಾವುದೇ ಕಾರಣಕ್ಕೂ ಬರ್ಸ್ಬಾರ್ದು. ಭಾಳ ಸ್ಪಷ್ಟವಾಗಿ ನಾವು ಆದಿ ಕರ್ನಾಟಕ ವಲಯ ಸಮುದಾಯ. ಮತ್ತು ಅಧಿಕಾರಿಗಳು ಇವತ್ತು ಭಾಳ ಜನ ಈ ನಮ್ಮ ತಾಲೂಕಿನ ಜಾತಿಯ ಬಗ್ಗೆ ಅವ್ರಿಗೇನಾಗಿರ್ತದೆ ಅಂದರೆ ಏನಪ್ಪ ವಲಯರಲ್ಲಿ ಅಥವಾ SC/STಗಳಲ್ಲಿ ಇರ್ತಕ್ಕಂಥದ್ದು ಏನಂದರೆ ಭಾಳ ಸ್ಪಷ್ಟವಾಗಿ ಕಣ್ಣು ಕಾಣಿಸೋದೇನಪ್ಪ ಮಾದಿಗರು, ವಲಯರು, ಕೊರ್ಮರು, ಪರ್ಚಿರು, ಬೋವಿಗಳು ಅಂತ ಇರ್ತದೆ. ಆದರೆ ಹಳ್ಳಿಗಳಲ್ಲಿ ಹೋದಾಗ ಭಾಳ ವಿಭಿನ್ನವಾಗಿ ಅವ್ರಿಗೆ ಒಂದು ಮನವರಿಕೆ ಆಗುತ್ತೆ. ಮೇಷ್ಟ್ರುಗಳಿಗೆ ಅವ್ರು ಕೇಳೇ ಇರಲ್ಲ. ಈಗ ಒಂದು ಮನೆಗೆ ಹೋಗಿ ಯಾವುದೋ ಒಂದು ಯಾರೋ ವಿದ್ಯಾವಂತರು ಹುಡುಗಿದ್ರೆ ಹೇಳ್ತಾರೆ ಸ್ಪಷ್ಟವಾಗಿ. ಯಾರೋ ಒಂದು ಮನೆಗೆ ಹೋಗಿ ಕಾಲೋನಿಗೆ ಹೇಳಿದ್ರೆ ಅವ್ರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ನಾವು ಮಾಲೋಳು ಅಂದ್ಬಿಡ್ತಾರೆ, ನಾವು ಒಲೆಯವರು ಅಂತಾರೆ, ನಾವು ಹರಿಜನ ಅಂತಾರೆ. ಆ ಪದಗಳೆಲ್ಲ ಇಲ್ಲ, ಹರಿಜನನೂ ಇಲ್ಲ, ಮಾಲೋಳು ಇಲ್ಲ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಹರಿಜನ ಪದನೂ ಬರೆಸ್ಬೇಡ್ರಿ, ಮಾಲೋಳು ಅಂತ ಪದನೂ ಬರೆಸ್ಬೇಡ್ರಿ. ಭಾಳ ಸ್ಪಷ್ಟವಾಗಿ ಒಲೆಯರು ಅಂತ. ನಾನು ಈಗ ಒಂದು ಹಳ್ಳಿಗೆ ಹೋದರೆ ಅವ್ರು ಭಾಳ ಸ್ಪಷ್ಟವಾಗಿ ಯಾರೋ ಗೊತ್ತಿರೋ ಮೇಷ್ಟ್ರು ತೆಲುಗೋರು ಬಂದರೆ ಯಾವುದೋ ಮಮ್ಮಿ ಜಾತಿ ಅಂದರೆ ಮಾಲೋಳು ಸಮಯ మేము ಅಂತಾರೆ. ಆ ಥರ ಬರೆದ್ರೆ ನೀವು ಭಾಳ ಎಲ್ಲಿಗೂ ಲೆಕ್ಕ ಇರಲ್ಲ. ಸ್ವಾಮಿ ನಾವು ಮಾಲೋಳು ಅಂತ ಹೇಳಿದ್ರೆ ಮಾಲೋಳು ಪದ ಇರಲ್ಲ. ಒಲೆಯರು ಅಂತಿದ್ರೆ ಮಾತ್ರ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಅನುಕೂಲ ಆಗ್ತದೆ. ಆಮೇಲೆ ಇನ್ನು ಕೆಲವು ಕಡೆ ಹೋದರೆ ಸಮಯ ನಾವು ಮಗ್ಗದ ಒಲೆಯರು ಸಮಯ ಅಂತಾರೆ. ಮಗ್ಗದ ಒಲೆಯರು ಇಲ್ಲ, ಮಗ್ಗದ ಒಲೆಯರು ಅಂತ ಹೇಳಲೇಬಾರ್ದು, ನಾವು ಒಲೆಯರು ಅಂತಲೇ ಹೇಳಿ. ಆಮೇಲೆ ಇನ್ನು ಕೆಲವು ಕಡೆ ನಾವು ಬೈಗು ಒಲೆಯರು ಸಮಯ ಅಂತಾರೆ. ಅಂದರೆ ಈ ಹಿಂದಿನಿಂದ ಹಂಗೆ ಬಂದ್ಬಿಟ್ಟಿದೆ. ನಮಗೆ ಕೂಡ ಯಾರು ಅಂತ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಆಯೋಗ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಂದು ಸಮುದಾಯದ ಹೆಸರು ಹೇಳಲಿಕ್ಕೆ ನಮಗೆ ಒಂದು ನೆಲೆ ಸಿಕ್ಕಂತಾಗ್ತದೆ. ಹೌದು ಸಮಯ ನಾವು ಒಲೆಯರು ಅಂದರೆ ಸ್ಪಷ್ಟವಾಗಿ ಒಲೆಯರಲ್ಲೇ ಸುಮಾರು ನಾನೀಗ ಹೇಳ್ದಂಗೆ ಬೈಗರು ಅಂತಾರೆ, ದಾಸರು ಅಂತಾರೆ, ಆಮೇಲೆ ತೆಲುಗು ಮಾತಾಡೋರು, ಕನ್ನಡ ಮಾತಾಡೋರು, ತಮಿಳು ಮಾತಾಡೋರು, ಕನ್ನಡ ಮಾತಾಡೋರು, ಹಿಂಗೆ ಗೊಂದಲಮಯ ಆಗಿದೆ. ಅದಕ್ಕೆ ಆನೇಕಲ್ ತಾಲೂಕಿನಲ್ಲಿ ಮನೆ ಸ್ಪಷ್ಟವಾಗಿ ಬಂದಾಗ ಒಂದು ಒಲೆಯರು ಅಂತಲೇ ಬರ್ಸ್ಬೇಕು. ಎರಡನೇದು, ಈಗ ಶಿಕ್ಷಕರ ಜೊತೆ ನಂದೊಂದು ಮನವಿ ಏನಂದಪ್ಪ, ಆಯಾ ಗ್ರಾಮದಲ್ಲಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆಗೆ ಆ ಕಾಲೋನಿಯಲ್ಲಿರ್ತಕ್ಕಂಥ ಸ್ಪಷ್ಟವಾದ ಚಿತ್ರಣ ಅಂಗನವಾಡಿ ಟೀಚರ್ಗೆ ಇರ್ತದೆ. ಅವರ ಸಹಕಾರವನ್ನು ತೆಗೆದುಕೊಳ್ಳಿ. ಮತ್ತು ಚುನಾವಣೆಯಲ್ಲಿ BLO ಅಂತ ಮಾಡಿರ್ತಾರಲ್ಲ ಅವ್ರ ಸಹಾಯವನ್ನು ತೆಗೆದುಕೊಳ್ಳಿ. ಅದನ್ನು ಹೊರತುಪಡಿಸಿ ಇವತ್ತು ನನ್ನ ದಲಿತ ಸಮುದಾಯದ ಯುವಜನ ಮಿತ್ರರಲ್ಲಿ ಮನವಿ ಮಾಡ್ಕೊಳ್ತೀನಿ, ನೀವು ಭಾರಿ ಗ್ರ್ಯಾಂಡಾಗಿ ಅಂಬೇಡ್ಕರ್ ಜಯಂತಿಗಳು ಮಾಡ್ತಾಯಿದ್ದೀರಾ, ನಿಮಗೆ ಹ್ಯಾಟ್ಸ್ ಆಫ್. ಆದರೆ ಮುಂದಿನ ದಿನಗಳಲ್ಲಿ
ನೀವು ವೇದಿಕೆ ಹಾಕಿ ಆರ್ಕೆಸ್ಟ್ರಾಗಳಾಗಿ ಕುಣಿದು ನಾವು ಹಿಂಗಂತ ಗುರ್ಸ್ಕೋಬೇಕಾದ್ರೆ ಮುಂದೆ ನಿಮ್ಮ ನೆಲೆ ಯಾವುದಪ್ಪ ಅಂದರೆ ಈ ಜಾತಿ ಜನಗಣತಿ ನೆಲೆಯಿಂದ ನೀವು ಆರ್ಕೆಸ್ಟ್ರಾ ಸ್ಟೇಜು ವೈಟ್ ಶರ್ಟ್ ಹಾಕೋಬೋದು. ಅದಕ್ಕೆ ಭಾಳ ಸ್ಪಷ್ಟವಾಗಿ ಪ್ರತಿ ಗ್ರಾಮದಲ್ಲಿರ್ತಕ್ಕಂಥ ದಲಿತ ಯುವಕರು, ವಿದ್ಯಾವಂತ ಯುವಕರು